ನೋಡಿ ಈ ರೀತಿ ವಾಟರ್ ಮೆಲನ್ ತೊಗೊಂಡು ಅದ್ರ ಒಳಗಿಂದೆಲ್ಲ ಯೂಸ್ ಆದಮೇಲೆ ಇದು ವೇಸ್ಟ್ ಅಂತ ಎಸೆಯೋಕ್ಕೆ ಹೋಗಬೇಡಿ. ಈ ರೀತಿ ಇದನ್ನು ಇಟ್ಕೊಂಡು ಇದ್ರಲ್ಲಿ ಹಚ್ಚಿ ಸೊಪ್ಪಿ ತೆಗಿಬೇಕು ಇದ್ರದ್ದೆಲ್ಲ. ಇಲ್ಲ ನಾನು ಸ್ವಲ್ಪ ತೆಗ್ದಿನಿ ನೋಡಿ. ಈಗೆಲ್ಲನೂ ಸೊಪ್ಪಿ ತೆಗೆದು ಸಣ್ಣದು ಪೀಸ್ ಆಗಿ ಮಾಡಿ ಇಟ್ಕೋಬೇಕು. ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೋಬೇಕು. ಇದನ್ನು ಎಲ್ಲ ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪೀಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಈ ರೀತಿ ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಟ್ಬಿಡಿ. ನೋಡಿ ನೀರು ಕುದೀತಾ ಇದೆ. ನೀರು ಕುದೀತಾ ಇದ್ಮೇಲೆ ಈ ವಾಟರ್ ಮೆಲನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅವೆಲ್ಲ ಇದ್ರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಕುದಿಸ್ಕೋಬೇಕು. ಅವಕ್ಕೆ ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ಕುದಿಸ್ಕೋಬೇಕು. ನೋಡಿ ಈ ರೀತಿ ಮೆತ್ತಗೆ ಕುದಿಸ್ಕೋಬೇಕು. 15ರಿಂದ 20 ನಿಮಿಷ ಹತ್ತಿದೆ ನನಗೆ. ಮೆತ್ತಗೆ ಕುದಿಸ್ಕೋಬೇಕು. ಆಮೇಲೆ ಇದನ್ನು ಆರಕ್ಕೆ ಬಿಟ್ಬಿಡಿ. ಪೂರ ಆರಬೇಕು. ಇದನ್ನು ಗ್ಯಾಸ್ ಬಂದ್ ಮಾಡಿ ಆರಕ್ಕೆ ಬಿಟ್ಬಿಡಿ. ನೋಡಿ ಕುದಿಸ್ಕೊಳ್ಳೋಕ್ಕೆ 15ರಿಂದ 20 ನಿಮಿಷ ಹತ್ತಿದೆ. ಈ ರೀತಿ ನುಣ್ಣಗಾಗೋವರೆಗೂ ಕುದಿಸ್ಕೋಬೇಕು. ಈ ರೀತಿ ನೋಡಿ ಕೈಯಲ್ಲಿ ಒತ್ತಿದ್ರೆ ಮೆತ್ತಗೆ ನುಣ್ಣಗಾಗಬೇಕು. ಆ ರೀತಿ ಕುದಿಸ್ಕೋಬೇಕು. ಈಗ ಇದನ್ನು ನೀರಿನಿಂದ ಹೊರಗೆ ತೆಗೆದು ಬಿಡಬೇಕು. ತೆಗೆದಾದ್ಮೇಲೆ ಮಿಕ್ಸರ್ನಲ್ಲಿ ಹಾಕಿ ಬಾರಿಕ್ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಿರ್ಬಾರ್ದು, ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕು ಅಂತ. ಈ ರೀತಿ ಜಾರ್ ತೊಗೊಂಡು ಅದರಲ್ಲಿ ಇವೆಲ್ಲನೂ ಹಾಕ್ಕೊಂಡು ಬಿಡಬೇಕು. ಈ ರೀತಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಪೇಸ್ಟ್ ಮಾಡಬೇಕಂತ. ನೋಡಿ ಈ ರೀತಿ ಯಾವುದು ಒಂದೂ ಏನೂ ಇರಲಾರ್ದೆ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಈಗ ಪೇಸ್ಟ್ ರೆಡಿಯಾಗಿದೆ. ಈ ರೀತಿ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಇದನ್ನು ಹಾಕ್ಕೋಬೇಕು. ಈ ರೀತಿ ಎಲ್ಲನೂ ಮಿಕ್ಸರ್ ಮಾಡ್ಕೊಂಬ ಹೊತ್ತಿಗೆ ಯಾವುದೇ ರೀತಿ ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಕೈ ಬಿಡದೆ ಅಲ್ಲಾಡಿಸ್ಕೋತಾ ಇರಬೇಕು. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕೈ ಬಿಡದೇ ಈ ರೀತಿ ಅಲ್ಲಾಡಿಸ್ಕೋತಾ ಇರಬೇಕು. ಇದನ್ನು ಮೊದಲಿಗೆ ಗಟ್ಟಿ ಆಗೋವರೆಗೂ. ನೋಡಿ 10 ನಿಮಿಷ ಆಯ್ತು. ಇಲ್ಲಿ ಇದು ಕುದೀತಾ ಇದೆ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಬೌಲ್ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡ್ಮೇಲೆ ಇನ್ನೂ ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಹದಕ್ಕೆ ಬರೋವರೆಗೂ ಕುದಿಸ್ಕೋಬೇಕು. ಇದು ಆರಿದ ಮೇಲೆ ಒಂದು ಸ್ವಲ್ಪ ತಾನೇ ಗಟ್ಟಾಗಿಬಿಡ್ತದೆ. ಯಾವುದೇ ಎಸೆನ್ಸ್ ಇಲ್ಲದೆ, ಯಾವುದೇ ಫ್ರೂಟ್ ಕಲರ್ ಇಲ್ಲದೆ ಮನೆಯಲ್ಲಿ ಆರೋಗ್ಯಕರವಾದ ಜಾಮ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿದ್ರಲ್ಲ. ಕಲ್ಲಂಗಡಿಯಿಂದ ಜಾಮ್ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡಿದ್ರಲ್ಲ. ಈ ಥರನೇ ಮನೇಲಿ ಒಂದು ಬಾರಿ ಜಾಮ್ ಮಾಡ್ಕೊಂಡು ನೋಡಿ.